ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತಂದ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತಂದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲಿ ಆಲನ್ನು ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ಆಲ್ರೆಡಿ ತಮ್ಮನ್ನ ನೋಡಿರ್ತೀರಾ. ಹೌದು, ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಆಗಿದೆ. ಅದೇನು ಅಂತ ತಿಳಿಸ್ತೀನಿ. ಈಗ ನೀವು ಕೂಡ ಕಾಯ್ತಿರ್ತೀರ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಮೊನ್ನೆ ಚಿಕ್ಕಮಗಳೂರಲ್ಲಿ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ನ ಕೊಟ್ಟಿದ್ದಾರೆ. ಬಿಲ್ಲಿಂಗ್ ಆಗ್ತಾ ಇದೆ 20ನೇ ಕಂತಿನ ಹಣ. ಇನ್ನೊಂದು 3-4 ದಿವಸದಲ್ಲಿ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿದರು. ಆಗ ಆಲ್ರೆಡಿ 2-3 ದಿವಸ ಆಗೋಗಿದೆ. ಇನ್ನೊಂದು 2 ದಿವಸದಲ್ಲಿ ಖಂಡಿತವಾಗ್ಲೂ 20ನೇ ಕಂತಿನ ಹಣ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ, ಹಣಕಾಸು ಇಲಾಖೆಯಿಂದ. ಅವರು DBT ಮುಖಾಂತರ ಮಹಿಳೆಯರ ಖಾತೆಗೆ ಹಾಕಬೇಕಾಗಿದೆ ಅಷ್ಟೇ. ಖಂಡಿತ ಇನ್ನೊಂದು 2-3 ದಿವಸದಲ್ಲಿ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ರತಿ ಸತಿ ಅವ್ರು ಇದೇ ಥರ ಹೇಳ್ತಾರೆ, ಬಟ್ ಕೊಟ್ಟಿದ್ದ ಮಾತು ಅವ್ರು ಉಳಿಸ್ಕೊಳೋದಿಲ್ಲ. ಹಾಗಾಗಿ ಬರೋವರೆಗೂ ಯಾರಿಗೂ ಕೂಡ ನಂಬಿಕೆ ಇರೋಲ್ಲ. ನೋಡೋಣ, ಈ ಸತಿನಾದರೂ ಅವ್ರು ಹೇಳ್ದಂಗೆ ಇನ್ನೊಂದು 2-3 ದಿವಸದಲ್ಲೇ ಹಾಕಿದ್ರೆ ಖಂಡಿತವಾಗ್ಲೂ ಎಲ್ಲ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ 19ನೇ ಕಂತಿನ ಹಣ ಬಂದಿದೆಯಾ ಇಲ್ಲ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬಂದಿರುತ್ತೆ. ಈಗ ಮೇ 30 ತಾರೀಕು ಒಳಗೆ ಟೈಮ್ ತೊಗೊಂಡಿದ್ರು, ಅಷ್ಟರೊಳಗೆ ಎಲ್ಲರೂ ಕೂಡ ಕವರ್ ಮಾಡ್ತೀವಿ ಅಂತ. ಅಕಸ್ಮಾತ್ ನಿಮಗೇನಾರ ಕಂಟಿನ್ಯೂಸ್ 17, 18, 19 ಈ ಥರ 3 ಕಂತಿನ ಹಣನೂ ಬಂದಿಲ್ಲ ಅಂದರೆ ದಯವಿಟ್ಟು ಒಂದು ಸತಿಗೆ ನೀವು ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂದರೆ ಒಂದು ಸತಿ ನಿಮ್ಮ ಹತ್ತಿರದ ಕರ್ನಾಟಕ ಒನ್, ಗ್ರಾಮ ಒನ್ ಇಂಥ ಕೇಂದ್ರಗಳಿಗೆ ಹೋಗಿ ಒಂದು ಸತಿ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ. ಹಾಗೆ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ, ಕ್ಯಾನ್ಸಲೇಷನ್ ಆಗಿದೆ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಗೃಹಲಕ್ಷ್ಮಿಯ ಒಂದು ಹಣ ಮಾತ್ರ ಅಲ್ಲ, ಎಲ್ಲ ಯೋಜನೆಗಳ ಹಣ, ಅಂದರೆ ಗೌರ್ಮೆಂಟಿಂದ ಏನೇನು ಹಣ ತೊಗೊತಿರ್ತೀರ ಕೆಲವೊಂದು ಯೋಜನೆಗೆ ಅಪ್ಲೈ ಮಾಡಿ ಎಲ್ಲ ಹಣ ಕೂಡ ಸ್ಟಾಪ್ ಆಗುತ್ತೆ ಒಂದ್ಸತಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ. ಹಾಗಾಗಿ ರೇಷನ್ ಕಾರ್ಡ್ ಸ್ಟೇಟಸ್ನ ಕೂಡ ಚೆಕ್ ಮಾಡಿ. ನೀವು ಮೊಬೈಲಲ್ಲೇ ಕ್ಯಾನ್ಸಲ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಅಕಸ್ಮಾತ್ ಕ್ಯಾನ್ಸಲ್ ಆಗಿದೆ ಅಂದರೆ ಅದು ಯಾವ ರೀಸನಿಂದ ಕ್ಯಾನ್ಸಲ್ ಆಗಿದೆ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ರೇಷನ್ ತೊಗೊಂಡಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದೀರಾ, ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಕ್ಯಾನ್ಸಲ್ ಮಾಡಿದ್ದೀರಾ, ಅಥವಾ ನೀವು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂತ ಕ್ಯಾನ್ಸಲ್ ಮಾಡಿದ್ದಾರಾ, ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಹಣ ಬಂದಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ 20ನೇ ಕಂತಿನ ಹಣ ಆಗಲೇ ಹೇಳಿದಂಗೆ ಇನ್ನೊಂದು 2-3 ದಿವಸದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಹಾಗೆ ನೀವು ತಮ್ಮನೇನೆ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಹಣದಲ್ಲಿ ಏನಪ್ಪ ದೊಡ್ಡ ಬದಲಾವಣೆ ಆಗಿದೆ ಅಂತಂದರೆ, ಇದೇ ಜುಲೈಯಿಂದ ಎಲ್ಲ ಮಹಿಳೆಯರಿಗೂ ಕೂಡ ಹಣ ಬರೋದಿಲ್ಲ. ಯಾರೆಲ್ಲ ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಹಣ ಬರೋದು. ಅನರ್ಹ ಫಲಾನುಭವಿಗಳು ಯಾರ್ಯಾರು ಇದ್ದೀರಾ ಅವ್ರದ್ದೆಲ್ಲ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗ್ತಿದೆ. ಇದನ್ನು CM ಆರ್ಥಿಕ ಸಲಹೆಗಾರ ಅವರೇ ಇದ್ರ ಬಗ್ಗೆ ಮೀಡಿಯಾ ಮುಂದೆ ತಿಳಿಸಿದ್ದಾರೆ. ಯಾಕಂದರೆ ಸಾಕಷ್ಟು ಅನರ್ಹರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭನ ಪಡ್ಕೊತಿದ್ದಾರೆ. ಹಾಗಾಗಿ ಜುಲೈ ತಿಂಗಳಿಂದ ನಾವು ಇದಕ್ಕೆ ಅಂತಲೇ ಒಂದು ಅಧಿಕಾರಿಗಳ ತಂಡನ ನೇಮಕ ಮಾಡಿ ನಾವು ವೆರಿಫೈ ಮಾಡಿ ಯಾರೆಲ್ಲ ಅನರ್ಹರಿರ್ತಾರೆ. ಯಾಕಂದರೆ ತುಂಬ ಜನ ಗೌರ್ಮೆಂಟ್ ಜಾಬಲ್ಲಿ ಇಟ್ಕೊಂಡು ಈ ಯೋಜನೆಗೆ ಅಪ್ಲೈ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಪ್ಲೈ ಮಾಡಿದ್ದಾರೆ. ಅವರಾದರೂ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು, ಅವ್ರ ಹಸ್ಬೆಂಡ್, ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಥವಾ ಅವ್ರ ಹಸ್ಬೆಂಡ್ ಗೌರ್ಮೆಂಟ್ ಜಾಬಲ್ಲಿ ಇದ್ದರೂ ಕೂಡ ಆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋಂಗಿರಲಿಲ್ಲ. ಬಟ್ ಹಂಗಿದ್ರೂ ಕೂಡ ಸಾಕಷ್ಟು ಜನ ಹಣಕ್ಕೆ ಅಂದರೆ ಈ ಯೋಜನೆಗೆ ಅಪ್ಲೈ ಮಾಡಿ ಹಣ ತಗೋತಿದ್ದಾರೆ. ಹಾಗಾಗಿ ನಾವು ಜುಲೈ ತಿಂಗಳಿಂದ ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡ್ತೀವಿ. ಹಾಗಾಗಿ ಜುಲೈ ತಿಂಗಳಿಂದ ಅನರ್ಹರಿಗೆ ಹಣ ಬರೋದಿಲ್ಲ. ಕೇವಲ ಅರ್ಹರು ಯಾರಿದ್ದಾರೆ ನಿಜವಾಗ್ಲೂ ಯಾರೆಲ್ಲ ರೇಷನ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರಲ್ಲ, ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇರಲ್ಲ, ಅಥವಾ BPL ಕಾರ್ಡ್ ತೊಗೊಳಕ್ಕೂ ಕೂಡ ಅರ್ಹರಿರ್ತಾರೆ, ಅಂಥವರಿಗೆ ಮಾತ್ರ ನಾವು ಫಲಾನುಭವಿಗಳಿಗೆ ಹಣ ಹಾಕ್ತೀವಿ. ಇನ್ನೆಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂದ್ಬಿಟ್ಟು ಮೊನ್ನೆ CM ಆರ್ಥಿಕ ಸಲಹೆಗಾರ ಮೀಡಿಯಾ ಮುಂದೆ ತಿಳಿಸಿದ್ದಾರೆ. ಹಾಗಾಗಿ ಜುಲೈ ತಿಂಗಳಿಂದ ಕೇವಲ ಅರ್ಹರಿಗೆ ಮಾತ್ರ ಹಣ ಬರೋದು. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪ ಏನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.